ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ. ಕ್ಯಾನ್ಸರ್ ಅಂದ್ರೇನೆ ಒಂದು ಆತಂಕ ಮೂಡಿಸುವಂಥದ್ದು. ಈ ರೋಗಕ್ಕೆ ಔಷಧಿನೇ ಇಲ್ಲ, ಈ ಕಾಯಿಲೆ ಬಂದ್ರೆ ಸಾವು ನಿಶ್ಚಿತ ಎಂಬ ಮೂಢನಂಬಿಕೆಗಳು. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ, ಆಧುನಿಕ ತಂತ್ರಜ್ಞಾನಗಳಾಗಿರ್ಬೋದು ಅಥವಾ ಪರಿಣಿತಿ ಹೊಂದಿರುವಂಥ ವೈದ್ಯರುಗಳ ಸೌಲಭ್ಯತೆಗಳ ಕೊರತೆ ಆಗಿರ್ಬೋದು, ಅಷ್ಟೇ ಅಲ್ಲದೆ ಜನರಲ್ಲಿರುವಂಥ ಬಡತನ, ಇಲಿಟ್ರೇಸಿ, ಮೂಲ ಸೌಕರ್ಯಗಳ ಕೊರತೆ, ಹೀಗೆ ಹಲವಾರು ಕಾರಣಗಳಿಂದ ಕ್ಯಾನ್ಸರ್ ಕಂಡುಹಿಡಿಯುವಷ್ಟರಲ್ಲೇ ಸಮಯ ಕೈ ಮೀರೋಗ್ತೈತೆ. ಹೀಗಾಗಿ ಕ್ಯಾನ್ಸರ್ ಒಂದು ಗುಣಪಡಿಸಲಾಗದ ಕಾಯಿಲೆ ಎಂಬ ಹಣೆಪಟ್ಟಿಯೊಂದು ಬಂದಿದೆ. ಈ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷ 2008ರಿಂದ ಫೆಬ್ರವರಿ 4ರಂದು ಜಾಗತಿಕ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುತ್ತಾ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತೆ ಅದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ವಿಚಾರಗಳ ಬಗ್ಗೆ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಜಾಗತಿಕ ಕ್ಯಾನ್ಸರ್ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಕ್ಯಾನ್ಸರ್ ವಿರೋಧಿ ಸಂಘದಿಂದ ಎಂಬ ಒಂದು ಸಂಸ್ಥೆಯಿಂದ ಕೂಡ ಈ ಪ್ರೋತ್ಸಾಹ ಪ್ರತಿ ವರ್ಷ ನಡೀತಾ ಬಂದಿದೆ. ಕ್ಯಾನ್ಸರ್ನ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಹಲವಾರು ಕಾರಣಗಳಿದೆ. ನಮ್ಮ ಜನರಲ್ಲಿರುವಂತ ಮೂಢನಂಬಿಕೆ ಏನಪ್ಪಾ ಅಂತ ಅಂದ್ರೆ, ಇದು ವಂಶ ಪಾರಂಪರಿಕ. ಆದ್ರೆ ಅದು ಖಂಡಿತ ಅಲ್ಲ. ಕ್ಯಾನ್ಸರ್ಗೋಸ್ಕರ 10% ಕಾರಣಗಳು ಮಾತ್ರ ವಂಶ ಪಾರಂಪರಿಕ ಆಗಿರ್ಬೋದು. ಅದರಲ್ಲೂ ಸಹ ಒಂದೇ ಫ್ಯಾಮಿಲಿನಲ್ಲಿ 3 ಜನಕ್ಕೆ ಕ್ಯಾನ್ಸರ್ ಬಂದಿದೆ ಅಂದ್ರೆ, ಮತ್ತೆ ಅವ್ರ ವಯಸ್ಸು 50 ವರ್ಷದಿಂದ ಕೆಳಗಡೆ ಇದೆ ಅಂದಾಗ ಮಾತ್ರ ಅದು ವಂಶ ಪಾರಂಪರಿಕ ಅಂತ ಅನ್ಕೋಬಹುದು. ವಿಪರ್ಯಾಸ ಏನಪ್ಪಾ ಅಂತ ಅಂದ್ರೆ, ನಮ್ಮ ಭಾರತ ದೇಶನೇ ತಗೊಂಡ್ರೆ 10 ಲಕ್ಷ ಜನ ಪ್ರತಿ ವರ್ಷ ಕ್ಯಾನ್ಸರ್ ಪೀಡಿತರಾಗ್ತಾರೆ. ಅದರಲ್ಲಿ 90% ನಿಕೋಟೀನ್ ಅಥವಾ ಸ್ಮೋಕಿಂಗ್ಗೆ ಕಾರಣ ಅಂತ ಹೇಳ್ತಾ ಬಂದಿದ್ದಾರೆ. ಇದು ನಮ್ಮೆಲ್ಲರಿಗೂ ಅರ್ಥ ಆಗುವಂತ ವಿಚಾರ ಅಲ್ವಾ? ಯಾಕಪ್ಪ ಅಂತ ಅಂದ್ರೆ, ಈ ಕಾರಣಗಳಲ್ಲಿ ಮುಖ್ಯ ಆಗುವಂಥದ್ದು ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು. ಅದೇನಪ್ಪ ಅಂದ್ರೆ, ಕಡೆನೆ ಕೂತ್ಕೊಂಡು ಕೆಲಸ ಮಾಡೋದು, ಒಬೆಸಿಟಿ ಆಗಿರ್ಬೋದು, ಇಲ್ಲ ಅಂದ್ರೆ ಜೆನೆಟಿಕ್ ಮ್ಯೂಟೇಶನ್ ಕೂಡ ಆಗಿರ್ಬೋದು. ಆದ್ರಿಂದ ಇಂಥ ಕಾರಣಗಳನ್ನ ನಾವು ಪ್ರಿವೆಂಟ್ ಮಾಡಿದ್ರೆ ಖಂಡಿತ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡ್ಬೋದಲ್ವಾ? ಇನ್ನೊಂದು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಂದ್ರೆ, ದೇಹದಲ್ಲಿ ನಮ್ಮ ಕೂದಲು ಮತ್ತೆ ಉಗುರು ಈ 2 ಅಂಗಗಳನ್ನ ಬಿಟ್ರೆ ಯಾವುದೇ ಅಂಗದಿಂದ ಕೂಡ 10 ಲಕ್ಷ ತರದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಪ್ರಿಕಾಷನ್ ಅಥವಾ ರೆಡ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಏನಪ್ಪಾ ಅಂತ ಅಂದ್ರೆ, ಸಡನ್ ಆಗಿ ನಮ್ಮ ದೇಹದ ತೂಕ ಕಡಿಮೆ ಆಗೋದಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ರಕ್ತಸ್ರಾವ, ಲೈಕ್ ಮೂಗಿಂದ ಬರ್ತಾ ಇರ್ಬೋದು, ಕಿವಿಯಿಂದ ಬರ್ತಿರ್ಬೋದು, ಇಲ್ಲ ಮೂತ್ರದಿಂದ, ಇಲ್ಲ ಮೋಷನಿಂದ, ಎಲ್ಲಿಂದ ಆದ್ರೂ ರಕ್ತಸ್ರಾವ ಆಗ್ಬೋದು. ಇದು ಕೂಡ ರೆಡ್ ಸಿಗ್ನಲ್ ಆಗುತ್ತೆ. ಅಷ್ಟೇ ಅಲ್ಲ, ನೋವೇ ಇಲ್ಲದೆ ಇರುವಂತ ಗಂಟುಗಳು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಇರ್ಬೋದು, ಅಂತ ಗಂಟುಗಳು ಕಾಣಿಸ್ಕೊಂಡಿದ ತಕ್ಷಣ ನೀವು ನಿಮ್ಮ ಮನೆ ಹತ್ರ ಇರುವಂತ ಕ್ಯಾನ್ಸರ್ ನಿರೋಧಕ ಆಸ್ಪತ್ರೆಗೆ ಹೋಗಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಇಲ್ಲ ಅಂತಂದ್ರೆ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿ ನೋವು ಅನುಭವಿಸಿ ಕಾಯಿಲೆ ತುಂಬಾ ಜಾಸ್ತಿ ಆಗಿ ರೋಗಿ ಆಗೋವರೆಗೂ ಕಾಯೋದಕ್ಕೆ ಹೋಗ್ಬೇಡಿ. ನೀವು ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ಬರ್ತ್ಡೇ ಅಥವಾ ಮ್ಯಾರೇಜ್ ಆನಿವರ್ಸರಿ ಈ ತರ ಸೆಲೆಬ್ರೇಷನ್ಗಳನ್ನ ಮಾಡ್ಕೊತಿರ್ತೀರಲ್ಲ, ನಿಮ್ಮ ಹೃದಯಕ್ಕೆ ಹತ್ರ ಆಗಿರುವಂತ ಜನಗಳಿಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋ ಕಿಟ್ನ ಒಂದು ಗಿಫ್ಟ್ ಆಗಿ ಕೊಡಿ. ಇದರಿಂದ ನೀವು ಮನೇಲಿ ಇರುವಂತವ್ರನ್ನೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೋದು. ಅದರಿಂದ ನೀವು ಸುಮಾರು 1 ವರ್ಷ ಕಾಲ ನೆಮ್ಮದಿಯಿಂದ ಇರ್ಬೋದು. ಯಾಕಪ್ಪ ಅಂತಂದ್ರೆ, ಸ್ಕ್ರೀನಿಂಗ್ ಟೆಸ್ಟ್ ನಿಮ್ಗೆ ನೆಗೆಟಿವ್ ಅಂತ ಬಂತು ಅಂದ್ರೆ ಕ್ಯಾನ್ಸರ್ ಕಾಯಿಲೆ ಇಲ್ಲ, ಅಕಸ್ಮಾತ್ ಪಾಸಿಟಿವ್ ಅಂತ ಬಂತು ಅಂದ್ರೂ ಕೂಡ ನೀವು ಭಯ ಬೀಳುವಂಥದ್ದು ಏನೂ ಇಲ್ಲ. ಕಡಿಮೆ ಸ್ಟೇಜ್ ಲೈಕ್ ಸ್ಟೇಜ್ 1 ಅಥವಾ ತುಂಬಾ ಚಿಕ್ಕದ್ರಲ್ಲಿ ಅಥವಾ ಶುರು ಆಗ್ತಾ ಇರುವಂತ ಸ್ಟೇಜ್ ನಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅಷ್ಟೇ ಅಲ್ಲ, ಸ್ಟೇಜ್ 4 ಅಂತ ಸ್ಟೇಜ್ ರೀಚ್ ಆದ್ರೂ ಸಹ ಅದನ್ನ ಗುಣಪಡಿಸ್ಬೋದು. ಯಾಕೆ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ನಮ್ಮ ವಿಜ್ಞಾನ ಅತ್ಯಂತ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ. ಯಾವ ತರ ಅಂದ್ರೆ, ಸರ್ಜರಿ ಆಗ್ಬೋದು, ಕೀಮೋಥೆರಪಿ ಆಗ್ಬೋದು, ರೇಡಿಯೋಥೆರಪಿ ಆಗ್ಬೋದು, ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಗಳು ಸೌಲಭ್ಯಗಳಿದೆ. ಅಷ್ಟೇ ಅಲ್ಲ, ಕೀಮೋಥೆರಪಿನಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ ಲೈಕ್ ಹೇರ್ ಫಾಲ್ ಇರ್ಬೋದು, ಅಥವಾ ದೇಹದ ತೂಕ ಅಥವಾ ಕಳೆಗುಂದುವಂತ ಸೈಡ್ ಎಫೆಕ್ಟ್ಸ್ ಯಾವುದಿದೆ ಅದು ಕೂಡ ಕಡಿಮೆ ಇರುವಂತ ಔಷಧಿಗಳು ಕೂಡ ಕಂಡುಹಿಡಿದಿದ್ದಾರೆ. ಅಕಸ್ಮಾತ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣ ಆಗಿದೆ, ಮತ್ತೆ ಬರುವಂತ ಚಾನ್ಸಸ್ ಇದ್ರೆ ಏನಪ್ಪ ಮಾಡಬೇಕು ಅಂದಾಗ ನಮ್ಮ ಸ್ಕ್ರೀನಿಂಗ್ ಟೆಸ್ಟ್ ಇದೆ. ಲೈಕ್ ಎಕ್ಸ್ರೇ ಆಗಿರ್ಬೋದು, ಅಲ್ಟ್ರಾಸೌಂಡು, CT ಸ್ಕ್ಯಾನ್, MRI, ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದಾಗ PET CT ಅಂತ ಸ್ಕ್ಯಾನ್ಗಳು ಕೂಡ ಮಾಡ್ಬೋದು. ಇದರಿಂದ ನಾನು ನಿಮ್ಮೆಲ್ಲರ ಹತ್ರ ಕಳ್ಕಳಿಯಾಗಿ ಕೇಳ್ಕೊಡೋದು ಏನಪ್ಪಾ ಅಂತ ಅಂದ್ರೆ, ಖಂಡಿತ ನೀವು ಕ್ಯಾನ್ಸರ್ ಒಂದು ಪ್ರಿವೆಂಟ್ ಮಾಡುವಂತ ಕಾಯಿಲೆ. ಕ್ಯಾನ್ಸರ್ ಹೇಗೆ ಇರುವಂತ ಕಾರಣಗಳನ್ನ ನೀವು ಎಲ್ಲರೂ ತಿಳ್ಕೋಬೇಕು. ಇದ್ರ ಬಗ್ಗೆ ಜಾಗರೂಕತೆಯನ್ನ ನೀವು ಮೂಡಿಸ್ಬೇಕು, ಮತ್ತೆ ಅದನ್ನ ನಂಬಬೇಕು. ಅದನ್ನ ಪ್ರಿವೆಂಟ್ ಮಾಡೋದ್ರಿಂದ ನೀವು ಕ್ಯಾನ್ಸರ್ನ ಕೂಡ ಪ್ರಿವೆಂಟ್ ಮಾಡ್ತೀರಾ. ಅಷ್ಟೇ ಅಲ್ಲ, ಈ ಕ್ಯಾನ್ಸರ್ ಒಂದು ಟ್ರೀಟಬಲ್ ಕಾಯಿಲೆ.
ಆ ಮೂಢನಂಬಿಕೆನ ಹೋಗ್ಸಿ ಅದು ಗುಣಪಡಿಸಲಾಗದಂಥ ಕಾಯಿಲೆ ಅನ್ನೋದನ್ನ ಏನಿದೆ ಆ ಮೂಢನಂಬಿಕೆ ಅದನ್ನ ಹೋಗ್ಲಾಡಿಸಿ ಕ್ಯಾನ್ಸರ್ ಒಂದು ಕ್ಯೂರಬಲ್ ಅನ್ನೋ ಅವೇರ್ನೆಸ್ನ ನೀವೆಲ್ಲ ತರಬೇಕು ಅಂತ ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.